ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 3ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಒಂದು ಸ್ಟ್ರಾಂಗ್ ರ್ಯಾಲಿ ಅಂತಾನೆ ಹೇಳ್ಬೋದಾಗುತ್ತೆ. ನಿಫ್ಟಿಯಲ್ಲಿ 2.55% ಜಂಪ್ ನೋಡೋದಕ್ಕೆ ಸಿಕ್ತು. 639 ಪಾಯಿಂಟ್ಗಳಷ್ಟು ಇವತ್ತು ನಿಫ್ಟಿ ಗೇನ್ ಆಗಿದೆ. 25,727ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬೆಳಿಗ್ಗೆ ನಾವು ಓಪನಿಂಗ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. 26,300 ಲೆವೆಲಲ್ಲಿ ನಿಫ್ಟಿ ಓಪನ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಆಲ್ಮೋಸ್ಟ್ 600 ಪಾಯಿಂಟ್ಗಳ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸ್ಟ್ರಾಂಗ್ ಓಪನಿಂಗ್ಗೆ ರೀಸನ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ US ಮತ್ತೆ ಭಾರತದ ನಡುವೆ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ. ಈ ರೀಸನ್ನಿಂದ ಕಳೆದ 5 ವರ್ಷಗಳಲ್ಲಿ ಸಿಂಗಲ್ ಡೇನಲ್ಲಿ ಈ ರೀತಿಯ ಮಾರ್ಕೆಟ್ ರ್ಯಾಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಭಾರತದ ಮೇಲೆ 50% ಟ್ಯಾರಿಫ್ಸ್ ಅನ್ನು ಹಾಕಿದಂತ US ಅದನ್ನ ಈಗ 18%ಗೆ ಇಳಿಸಿದ್ದಾರೆ. ಸೊ ಟ್ರಂಪ್ ಅವರು ನಿನ್ನೆ ರಾತ್ರಿ ಇದರ ಬಗ್ಗೆ ಟ್ವೀಟ್ ಅನ್ನು ಮಾಡಿದ್ರು. ಅದಾದ್ಮೇಲೆ ನರೇಂದ್ರ ಮೋದಿ ಅವರ ಕಡೆಯಿಂದ ಕೂಡ ಟ್ವೀಟ್ ಬಂದಿತ್ತು. ಹಾಗೆಯೇ ಸೆನ್ಸೆಕ್ಸ್ನಲ್ಲಿ ಕೂಡ 2.5%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 2,000 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕೂಡ ಜಂಪ್ ಆಯಿತು. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 2.43%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಬಜೆಟ್ನ ನ್ಯೂಸ್ನಿಂದ ಸಾಕಷ್ಟು ವೀಕ್ನೆಸ್ ಮಾರ್ಕೆಟ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ ಆಗುತ್ತೆ ಅಂತ. ಸಾಕಷ್ಟು ತಿಂಗಳಿಂದ ಈ ಒಂದು ಡೀಲ್ ಮುಂದಕ್ಕೆ ಹೋಗ್ತಿತ್ತು. ಬಟ್ ಫೈನಲಿ ಟ್ರೇಡ್ ಡೀಲ್ ಅನೌನ್ಸ್ ಆಯಿತು. ಟ್ರೇಡ್ ಡೀಲ್ನ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರಿಕವರಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಹೈಯರ್ ಲೆವೆಲ್ಗಳಲ್ಲಿ ಸಸ್ಟೈನ್ ಆಗಿದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿ ಇರ್ತಿತ್ತು. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗಲಿಲ್ಲ. ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಬಂದಿದೆ. ಹಾಗೆ ಇವತ್ತು ನಿಫ್ಟಿಯ ಎಕ್ಸ್ಪೈರಿ ಕೂಡ ಇತ್ತು. ಸ್ವಲ್ಪ ಮಟ್ಟಿಗೆ ವೊಲಟಾಲಿಟಿ ಸ್ಟಾರ್ಟಿಂಗ್ನಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಅದಾದಮೇಲೆ ಕನ್ಸಿಸ್ಟೆಂಟ್ ಆಗಿನೇ ಮಾರ್ಕೆಟ್ ಟ್ರೇಡ್ ಆಗಿದೆ. ಭಾರತದ ಮೇಲೆ US 25%ನಷ್ಟು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅನ್ನು ಹಾಕಿದ್ರು. ಅದಾದಮೇಲೆ ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಅಡಿಷನಲ್ 25%ನ ಟ್ಯಾರಿಫ್ ಅಪ್ಲೈ ಆಗಿತ್ತು. ಸೊ ರೀಸೆಂಟಾಗಿ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಏನು ಪರ್ಚೇಸ್ ಮಾಡ್ತಿದ್ರು ಆ ಒಂದು ಅಮೌಂಟ್ ಸ್ಲೋ ಆಗಿ ಕಡಿಮೆ ಆಗ್ತಾ ಬರ್ತಿದೆ. ಹಾಗೆ ಟ್ರಂಪ್ ಅವರೊಂದು ಟ್ವೀಟ್ ಅನ್ನು ಮಾಡಿದ್ರು, ಭಾರತ ಕಂಪ್ಲೀಟ್ ಆಗಿ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡೋದು ಸ್ಟಾಪ್ ಮಾಡುತ್ತೆ ಅಂತ. ಬಟ್ ಅಫಿಷಿಯಲ್ ಆಗಿ ಭಾರತ ಎಲ್ಲೂ ಕೂಡ ಆ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಮೇ ಬಿ ಪರ್ಚೇಸಸ್ ಕಡಿಮೆ ಆಗಿರ್ಬೋದು, ಬಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಲ್ಲ. ಬಟ್ ಸ್ಟಿಲ್ ಭಾರತಕ್ಕಿಂತ USಗೆ ಈ ಒಂದು ಟ್ರೇಡ್ ಡೀಲ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಭಾರತ ಆಲ್ರೆಡಿ ಸಾಕಷ್ಟು ದೇಶಗಳ ಜೊತೆಯಲ್ಲಿ ಟ್ರೇಡ್ ಡೀಲ್ ಅನ್ನು ಮಾಡ್ತಿದೆ. ಯುರೋಪಿಯನ್ ಯೂನಿಯನ್ನ ಜೊತೆಯಲ್ಲಿ ಕೂಡ ಟ್ರೇಡ್ ಡೀಲ್ ಆಗಿದೆ. ಸೊ USಗೆ ಭಾರತದಿಂದ ಸಾಕಷ್ಟು ಪ್ರಾಡಕ್ಟ್ಸ್ಗಳು ಎಕ್ಸ್ಪೋರ್ಟ್ ಆಗುತ್ತೆ, ಎಸ್ಪೆಷಲಿ ಫಾರ್ಮಾ ಪ್ರಾಡಕ್ಟ್ಸ್ಗಳು. ಅದರ ಮೇಲೆ US ತುಂಬಾನೇ ಡಿಪೆಂಡೆನ್ಸ್ ಅನ್ನು ಹೊಂದಿದೆ. ಆದ್ರಿಂದ ಟ್ರಂಪ್ ಅವರು ಈ ಒಂದು ಡೀಲ್ ಅನ್ನು ಅಗ್ರಿ ಮಾಡಲೇಬೇಕಾಗಿತ್ತು. ಸೊ ಈ ಒಂದು ಡೀಲ್ನಿಂದ ಯಾರಿಗೆ ಲಾಭ ಆಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ಟೆಕ್ಸ್ಟೈಲ್ ಸೆಕ್ಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಸಿಗುತ್ತೆ. ಹಾಗೆ ಭಾರತದ ಟೆಕ್ಸ್ಟೈಲ್ಗೆ ಇನ್ನೂ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ಬೋದು. ಸೊ US ಇಂಪೋರ್ಟ್ ಮಾಡ್ಕೊಳ್ಳುವಂಥ ಟೆಕ್ಸ್ಟೈಲ್ನಲ್ಲಿ 28%ನಷ್ಟು ಟೆಕ್ಸ್ಟೈಲ್ ಏನಿದೆ ಅದು ಭಾರತದಿಂದ ಅವರು ಇಂಪೋರ್ಟ್ ಮಾಡ್ಕೋತಾರೆ. ಆ ರೀಸನ್ನಿಂದ ಭಾರತದ ಮಾರ್ಕೆಟ್ನ ಮೇಲೆ ಸಾಕಷ್ಟು ಡಿಪೆಂಡೆನ್ಸ್ ಇದೆ. ರೀಸೆಂಟ್ ಟೈಮ್ನಲ್ಲಿ ಬಾಂಗ್ಲಾದೇಶ್, ವಿಯೆಟ್ನಾಂ ಈ ಒಂದು ಮಾರ್ಕೆಟ್ಗೆ ಎಂಟರ್ ಆಗಿ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು USಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಬಟ್ ಈಗ 18%ಗೆ ಭಾರತದ ಟ್ಯಾರಿಫ್ಸ್ ಕಡಿಮೆ ಆಗಿರೋದ್ರಿಂದ ಸೊ ಈಗ ಬಾಂಗ್ಲಾದೇಶ್ ಮತ್ತು ವಿಯೆಟ್ನಾಂಗೆ ಕಂಪೇರ್ ಮಾಡಿದಾಗ ಭಾರತದ ಟೆಕ್ಸ್ಟೈಲ್ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಚೀಪ್ ರೇಟ್ನಲ್ಲಿ USಗೆ ಸಿಗುತ್ತೆ. ಆದ್ರಿಂದ ಭಾರತದಿಂದ ಹೆಚ್ಚಾಗಿ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್ ಆಗುತ್ತೆ. ಅದು ಟೆಕ್ಸ್ಟೈಲ್ ಸೆಕ್ಟರ್ಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಗೋಕುಲ್ದಾಸ್ ಎಕ್ಸ್ಪೋರ್ಟ್, ಪರ್ಲ್ ಗ್ಲೋಬಲ್, ವೆಲ್ಸ್ಪನ್ ಇಂಡಿಯಾ ಈ ರೀತಿಯ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎರಡನೇ ಸೆಕ್ಟರ್ ಕೆಮಿಕಲ್ ಸೆಕ್ಟರ್, ಎಸ್ಪೆಷಲಿ ಸ್ಪೆಷಾಲಿಟಿ ಕೆಮಿಕಲ್ಸ್. ಸೊ ಸಾಕಷ್ಟು ಪ್ರಾಡಕ್ಟ್ಸ್ಗಳು USಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಮೇಜರ್ ಆಗಿ UPL, SRFs, ಆಲ್ಕೈಲ್ ಅಮೈನ್ಸ್, ಹಾಗೆ ವಿನತಿ ಆರ್ಗ್ಯಾನಿಕ್ಸ್, ನವೀನ್ ಫ್ಲೋರಿನ್ ಅಂತ ಕಂಪನಿಗಳು ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು USಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ಕಂಪನಿಗಳಿಗೆ ಕೂಡ ಬೆನಿಫಿಟ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಇಂಜಿನಿಯರಿಂಗ್ ಗೂಡ್ಸ್, ಈ ಆಟೋ ಪಾರ್ಟ್ಸ್ಗಳಾಗಿರ್ಬೋದು ಅಥವಾ ಟೈರ್ಸ್ ಆಗಿರ್ಬೋದು ಸಾಕಷ್ಟು ಭಾರತದಿಂದ USಗೆ ಎಕ್ಸ್ಪೋರ್ಟ್ ಆಗುತ್ತೆ. ಈ ರೀತಿಯ ಸ್ಟಾಕ್ಸ್ಗಳು ಎಸ್ಪೆಷಲಿ ರಾಮಕೃಷ್ಣ ಫೋರ್ಜಿಂಗ್, ಭಾರತ್ ಫೋರ್ಜ್, ಹಾಗೆ ಸನ್ಸೇರಾ ಇಂಜಿನಿಯರಿಂಗ್, ಅಪೋಲೋ ಟೈರ್ಸ್ ಈ ರೀತಿಯ ಕಂಪನಿಗಳಿಗೆ ಕೂಡ ಸಾಕಷ್ಟು ಅಡ್ವಾಂಟೇಜ್ ಸಿಗುತ್ತೆ. ಇನ್ನೊಂದು ಮೇಜರ್ ಸೆಕ್ಟರ್ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ. ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಸೆಗ್ಮೆಂಟ್ನಲ್ಲಿ ಕೂಡ ಇವತ್ತು ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಯಾಕೆಂದರೆ ಸಾಕಷ್ಟು ಹೈ ವ್ಯಾಲ್ಯೂ ಡೈಮಂಡ್ಸ್ಗಳು ಹಾಗೆಯೇ ಜ್ಯುವೆಲರಿ ಪ್ರಾಡಕ್ಟ್ಸ್ಗಳು ಭಾರತದಿಂದ USಗೆ ಎಕ್ಸ್ಪೋರ್ಟ್ ಆಗುತ್ತೆ. ಟ್ಯಾರಿಫ್ಸ್ ಕಟ್ ಆಗಿರೋದು ಈ ಕಂಪನಿಗಳಿಗೆ ಕೂಡ ಪಾಸಿಟಿವ್ ಆಗಿದೆ. ಹಾಗೆ IT ಸೆಕ್ಟರ್ ಕೂಡ ಇಂಡೈರೆಕ್ಟ್ ಆಗಿ ಬೆನಿಫಿಟ್ ಅನ್ನು ಪಡ್ಕೊಳ್ಳುತ್ತೆ. ಬೈಲ್ಯಾಟ್ರಲ್ ಸೆಂಟಿಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಭಾರತದ IT ಸೆಕ್ಟರ್ಗೆ ಅದು ಪಾಸಿಟಿವ್ ಆಗುತ್ತೆ. ಅದು H1B ವೀಸಾ ರಿಲೇಟೆಡ್ ಆಗಿರ್ಬೋದು ಅಥವಾ ಭಾರತದ ಎಂಪ್ಲಾಯೀಸ್ಗಳು USಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತಾರೆ.
ಅದರ ಬೇಸಿಸ್ ಮೇಲೆ ಆಗಿರ್ಬೋದು. ಹಾಗೆ ಸಾಕಷ್ಟು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ಗಳು ಕೂಡ ಇಂಡಿಯಾ ಮತ್ತು US ನ ಟ್ರೇಡ್ ಡೀಲ್ನಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಬರುತ್ತೆ, ಮತ್ತೆ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಪಾಸಿಟಿವ್ ಕಮೆಂಟ್ರಿಯನ್ನ ಕೊಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಫಂಡ್ ಮ್ಯಾನೇಜರ್ಸ್ಗಳು ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮೇಜರ್ ಆಗಿ ಪರಾಗ್ ಪಾರಿಕ್ನ ರಾಜೀವ್ ಟಕ್ಕರ್ ಅವರು ಭಾರತ ಮತ್ತು US ನ ಟ್ರೇಡ್ ಡೀಲ್ ಏನಿದೆ ಅದೊಂದು ಶಾರ್ಟ್ ಟರ್ಮ್ ಟ್ರೆಂಡ್ ಆಗಿರುತ್ತೆ, ಒಂದೆರಡು ದಿನ ಮಾರ್ಕೆಟ್ ಇದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬಹುದು, ಬಟ್ ಮತ್ತೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನು ಚೆಕ್ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಯಾಕೆಂದ್ರೆ ಟ್ರೇಡ್ ಡೀಲ್ ಫೈನಲೈಸ್ ಆಗಿದೆ ಅಂದ್ರೆ ಕೆಲವು ಸೆಕ್ಟರ್ಗಳಿಗೆ ಅಡ್ವಾಂಟೇಜ್ ಆಗ್ಬೋದು, ಬಟ್ ಕಂಪ್ಲೀಟ್ ಮಾರ್ಕೆಟ್ ಈ ಒಂದು ಟ್ರೇಡ್ ಡೀಲ್ ನ ಬೇಸಿಸ್ ಮೇಲೆ ಮುಂದಿನ 6 ತಿಂಗಳು ಪಾಸಿಟಿವ್ ಆಗಿ ಇರೋದಿಲ್ಲ ಅನ್ನೋದು ರಾಜೀವ್ ಟಕ್ಕರ್ ಅವರ ವ್ಯೂ ಆಗಿರುತ್ತೆ. ಸೊ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಈ ಮುಂಚೆ ಯಾವ ರೀತಿಯ ಒಂದು ಪೋರ್ಟ್ಫೋಲಿಯೋ ವೇಟೇಜಸ್ಗಳು ಇತ್ತು ಅದು ಕಂಟಿನ್ಯೂ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಟ್ರೇಡ್ ಡೀಲ್ ಫೈನಲೈಸ್ ಆಗ್ತಿದ್ದಂಗೆ ರುಪಿ ವ್ಯಾಲ್ಯೂನಲ್ಲಿ ಕೂಡ ಸ್ವಲ್ಪ ಚೇತರಿಕೆ ಬಂದಿದೆ. 92 ರೂಪಾಯಿ ಅರೌಂಡಲ್ಲಿ ಪ್ರತಿ ಡಾಲರ್ನ ಪ್ರೈಸ್ ಟ್ರೇಡ್ ಆಗ್ತಿತ್ತು, ಅದು ಈಗ 90 ರೂಪಾಯಿ 20 ಪೈಸೆ ಅರೌಂಡ್ಗೆ ಬಂದು ಟ್ರೇಡ್ ಆಗ್ತದೆ. ಸೊ ಟ್ರೇಡ್ ಡೀಲ್ನಿಂದ ಭಾರತದ ಎಕಾನಮಿಗೆ ಈ ರೀತಿಯ ಅಡ್ವಾಂಟೇಜಸ್ಗಳು ಸಿಗುತ್ತೆ. ಸೊ ರೂಪಾಯಿಯ ವ್ಯಾಲ್ಯೂ ಚೇತರಿಕೆ ಕಾಣೋದ್ರಿಂದ FIIs ಮತ್ತೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ, ಅದು ಪಾಸಿಟಿವ್ ಸೈನ್ ಆಗುತ್ತೆ. ಹಾಗೆ ರೂಪಾಯಿಯ ವ್ಯಾಲ್ಯೂ ಕಡಿಮೆ ಆದಷ್ಟು ಕೂಡ ನಾವು ಇನ್ಫ್ಲೇಷನ್ ಅನ್ನು ಕೂಡ ಸಾಕಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದಾಗತ್ತೆ. ಹಾಗೆ ಟ್ರಂಪ್ ಅವರ ಟ್ವೀಟ್ ಏನಿತ್ತು, ರಷ್ಯನ್ ಆಯಿಲ್ ಅನ್ನ ಕಂಪ್ಲೀಟ್ ಆಗಿ ಭಾರತ ಸ್ಟಾಪ್ ಮಾಡುತ್ತೆ ಅಂತ, ಅದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಕಮೆಂಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಾಕಷ್ಟು ಅನಲಿಸ್ಟ್ಗಳು ಎಸ್ಪೆಷಲಿ ಫಾರಿನ್ ಬ್ರೋಕರೇಜ್ಗಳು ಭಾರತ ಏನಾದರೂ ಸಡನ್ ಆಗಿ ರಷ್ಯನ್ ಆಯಿಲ್ ಇಂಪೋರ್ಟ್ ಅನ್ನು ಸ್ಟಾಪ್ ಮಾಡಿದ್ರೆ ಎಕಾನಮಿಯ ಮೇಲೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಮೇಜರ್ ವಸ್ತು ಕ್ರೂಡ್ ಆಯಿಲ್ ಆಗಿರುತ್ತೆ, ಅದರ ಮೇಲೆ ಹೆಚ್ಚಿನ ಒಂದು ಸ್ಪೆಂಡಿಂಗ್ ಅನ್ನು ನಾವು ಮಾಡ್ತೀವಿ, ಇದರ ಮೇಲೇ ನಮ್ಮ ಇನ್ಫ್ಲೇಷನ್ ಕೂಡ ಡಿಕ್ಲೇರ್ ಆಗುತ್ತೆ. ರೀಸೆಂಟ್ ಟೈಮ್ನಲ್ಲಿ ರಷ್ಯಾ ಸಾಕಷ್ಟು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲ್ ಅನ್ನು ಭಾರತಕ್ಕೆ ಸಪ್ಲೈ ಮಾಡಿತ್ತು, ಬಟ್ ಈಗ ರಷ್ಯಾದಿಂದ ಕ್ರೂಡ್ ಆಯಿಲ್ ಸಪ್ಲೈ ಸ್ಟಾಪ್ ಆದರೆ ಭಾರತ ಹೆಚ್ಚಿನ ಒಂದು ಪ್ರೈಸ್ ಅನ್ನು ಕೊಟ್ಟು ಮಿಡಲ್ ಈಸ್ಟ್ನಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಆಗ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಇಂಡಿಯನ್ ಎಕಾನಮಿಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಸಾಕಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಇಂಡಿಯನ್ ಗೌರ್ಮೆಂಟ್ ಎಲ್ಲೂ ಕೂಡ ಒಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ನಾವು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡೋದು ಸ್ಟಾಪ್ ಮಾಡ್ತೀವಿ ಅಂತ. ಸೊ ಟ್ರಂಪ್ ಅವರು ಮಾತ್ರ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಹಾಗೆ ಭಾರತಕ್ಕೆ ಬೇಕಾದಂಥ ಕ್ರೂಡ್ ಆಯಿಲ್ ಅನ್ನ ವೆನೆಜುವೆಲಾನಿಂದ ಸಪ್ಲೈ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡೋದನ್ನ ಭಾರತ ಕಡಿಮೆ ಮಾಡ್ಬೋದು, ಬಟ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುವಂಥ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ರೀಸೆಂಟ್ ಆಗಿ ಸಾಕಷ್ಟು ಆಯಿಲ್ ಕಂಪನಿಗಳು ರಷ್ಯಾದಿಂದ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, ಹಾಗೆ ಸ್ಟಾಕ್ ಅಪ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ನಲ್ಲಿ ರಷ್ಯನ್ ಆಯಿಲ್ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ನೋಡಬೇಕಾಗುತ್ತೆ ಭಾರತದ ಸ್ಟ್ಯಾನ್ಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿಯ 47 ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಕೇವಲ ಟೆಕ್ ಮಹೀಂದ್ರಾ, BL, ನೆಸ್ಲೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಯಿತು. ಟಾಪ್ ಗೇನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಇದಕ್ಕೆ ಒಂದು ರೀಸನ್, ಟ್ರಂಪ್ ಅವರು ಎನರ್ಜಿ ಡೀಲ್ನ ಬಗ್ಗೆ ಮಾತಾಡಿದ್ರು. ಸೊ ಇದರಿಂದ ಅದಾನಿ ಗ್ರೂಪ್ ಕಂಪನೀಸ್ಗಳು ಸಾಕಷ್ಟು ಬೆನಿಫಿಟ್ ಅನ್ನು ಪಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ ಗೌತಮ್ ಅದಾನಿಯವರು US ನ ಜೊತೆಯಲ್ಲಿ ಗ್ರೀನ್ ಎನರ್ಜಿ ರಿಲೇಟೆಡ್ ಮಾತುಕತೆಯನ್ನು ಮಾಡ್ತಿದ್ದಾರೆ. ಹಾಗೆ ಅವರ ಮೇಲೆ ಬ್ರೈಬರಿ ಕೇಸ್ ಕೂಡ US ಸೆಕ್ಯೂರಿಟೀಸ್ನ ಕಡೆಯಿಂದ ಫೈಲ್ ಆಗಿದೆ. ಸೊ ಈ ಒಂದು ಟ್ರೇಡ್ ಡೀಲ್ ಫೈನಲೈಸ್ ಆಗಿರೋದು ಅದಾನಿ ಕಂಪನಿಗೆ ಬೂಸ್ಟ್ ಕೊಟ್ಟಿರುತ್ತೆ, ಅದರಿಂದ ಕಂಪನಿ ಒಳ್ಳೆ ಒಂದು ರೆವೆನ್ಯೂಸ್ ಅನ್ನು ಕೂಡ ಜನರೇಟ್ ಮಾಡಬಹುದು. ಅದೇ ರೀಸನ್ ನಿಂದ ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್ಸ್ ಆಲ್ಮೋಸ್ಟ್ 10% ಅರೌಂಡಲ್ಲಿ ಗೇನ್ ಆಯಿತು. ಹಾಗೆ ಎರಡು ಕಂಪನಿಗಳು ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಅದಾನಿ ಎಂಟರ್ಪ್ರೈಸಸ್ನ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಈ ಒಂದು ಕ್ವಾರ್ಟರ್ನಲ್ಲಿ 5700 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ರೆವೆನ್ಯೂಸ್ ಇಯರ್ ಆನ್ ಇಯರ್ ಕೇವಲ 8% ಇನ್ಕ್ರೀಸ್ ಆಗಿದೆ, ಬಟ್ ಪ್ರಾಫಿಟ್ಸ್ 96 ಟೈಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಡಿಸೆಂಬರ್ 2024ರಲ್ಲಿ 229 ಕೋಟಿ ಇದ್ದಂಥ ಪ್ರಾಫಿಟ್ಸ್ ಈಗ 5700 ಕೋಟಿಗೆ ಜಂಪ್ ಆಗಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 3400 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬಂದಿತ್ತು. ಸೊ ಇಲ್ಲಿ ಅದರ್ ಇನ್ಕಮ್ ಕೂಡ ಆ್ಯಡ್ ಅಪ್ ಆಗಿದೆ, ಆದ್ದರಿಂದ ಪ್ರಾಫಿಟ್ಸ್ ಹೆಚ್ಚಾಗಿ ಕಾಣಿಸ್ತಿದೆ. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇತ್ತು. ಹಾಗೆ ಈ ಒಂದು ರಿಸಲ್ಟ್ಗೂ ಹೆಚ್ಚಾಗಿ ಟ್ರೇಡ್ ಡೀಲ್ನ ನ್ಯೂಸ್ನಿಂದನೇ ಅದಾನಿ ಸ್ಟಾಕ್ಗಳು ಗೇನ್ ಆಗಿದೆ. ಹಾಗೆ ಅದಾನಿ ಪೋರ್ಟ್ಸ್ ಕೂಡ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ 21% ಜಂಪ್ ಆಗಿದೆ, ರೆವೆನ್ಯೂಸ್ ಕೂಡ 22% ಇನ್ಕ್ರೀಸ್ ಆಗಿದೆ. ಸೊ ಅದಾನಿ ಪೋರ್ಟ್ಸ್ ಕೂಡ ಒಂದು ಸ್ಟ್ರಾಂಗ್ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಫಾಲ್ ಆಗಿದೆ, ಬಟ್ ಸ್ಟಿಲ್ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಜಿಯೋ ಫಿನಾನ್ಷಿಯಲ್ಸ್, ಬಜಾಜ್ ಫಿನಾನ್ಸ್, ಇಂಡಿಗೋ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ NSEಗೆ IPOನ ತರೋದಕ್ಕೆ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಶುಕ್ರವಾರ ಬೋರ್ಡ್ ಮೀಟಿಂಗ್ ಕೂಡ ಇರುತ್ತೆ. ಸೊ ಕಂಪನಿ ಫಿನಾನ್ಷಿಯಲ್ಸನ್ನು ಅಪ್ರೂವ್ ಮಾಡ್ತಾರೆ. ಹಾಗೆಯೇ DRHP ಫೈಲ್ ಮಾಡೋ ಬಗ್ಗೆ ಡಿಸ್ಕಷನ್ಸ್ಗಳು ಆಗುತ್ತೆ. ಏಪ್ರಿಲ್ನ ವೇಳೆಗೆ DRHP ಫೈಲ್ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. DRHP ಏಪ್ರಿಲ್ನ ವೇಳೆಗೆ ಫೈಲ್ ಆದರೆ ಮೇ ಜೂನ್ನ ವೇಳೆಗೆ IPO ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದೇ ವರ್ಷದಲ್ಲಿ NSE IPOನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ.
ಹಾಗೆ ವಾರ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 12% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಎನರ್ಜಿ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಸಾಕಷ್ಟು ಮೊಮೆಂಟಮ್ ಇದೆ. ವಾರ್ ಎನರ್ಜೀಸ್, ಪ್ರೀಮಿಯರ್ ಎನರ್ಜೀಸ್ ಸೋಲಾರ್ ಪ್ಯಾನಲ್ಸ್ಗಳನ್ನು ಸಪ್ಲೈ ಮಾಡುವಂಥ ಮೇಜರ್ ಸಪ್ಲೈಯರ್ಸ್ ಆಗಿರ್ತಾರೆ. ಇವರು US ಗೆ ಸಾಕಷ್ಟು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗೆ US ನಲ್ಲಿ ವಾರ್ ಎನರ್ಜೀಸ್ನ ಸಬ್ಸಿಡರಿ ಕೂಡ ಇದೆ. ಆದ್ದರಿಂದ ಈ ಸ್ಟಾಕ್ನಲ್ಲಿ ಕೂಡ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಮೈಕ್ರೋ ಫಿನಾನ್ಸ್ ಕಂಪನಿಯ 66%ನ ಪ್ರಮೋಟರ್ ಸ್ಟೇಕ್ ಏನಿದೆ ಅದನ್ನು ಆಕ್ಸಿಸ್ ಬ್ಯಾಂಕ್ ಬೈ ಮಾಡ್ತಾರೆ ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ ಏನಿದೆ ಅದು ಸ್ಪೆಕ್ಯುಲೇಷನ್ ಆಗಿದೆ. ನಾವು ಯಾವುದೇ ರೀತಿಯಲ್ಲಿ ಸ್ಟೇಕ್ ಸೇಲನ್ನು ಮಾಡ್ತಿಲ್ಲ ಅಂತ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ರೀಸನ್ನಿಂದ ಸ್ಟಾಕ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಮೇ ಬಿ ಮಾರ್ಕೆಟ್ ಟ್ರೆಂಡ್ನಿಂದ ಕೂಡ ಸ್ಟಾಕ್ ಇವತ್ತು 6% ಗೇನ್ ಆಗಿದೆ. ಬಟ್ ಈ ಒಂದು ಸ್ಟೇಕ್ ಸೇಲ್ ಆಗಿದ್ದರೆ ತುಂಬಾ ಕಡಿಮೆ ವ್ಯಾಲ್ಯೂಷನಲ್ಲಿ ಪ್ರಮೋಟರ್ಸ್ಗಳು ಸ್ಟೇಕನ್ನು ಸೆಲ್ ಮಾಡಬೇಕಾಗ್ತಿತ್ತು. ಅದು ಸ್ವಲ್ಪ ಮಟ್ಟಿಗೆ ಸ್ಟಾಕ್ನಲ್ಲಿ ನೆಗೆಟಿವ್ ಮೊಮೆಂಟಮ್ಗೆ ಕೂಡ ರೀಸನ್ ಆಗಿತ್ತು. ಬಟ್ ಈಗ ಕಂಪನಿ ಕಡೆಯಿಂದ ಕ್ಲಾರಿಫಿಕೇಶನ್ಸ್ ಬಂದಿದೆ. ಸೊ ಸದ್ಯಕ್ಕೆ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್ನ ಪ್ರಮೋಟರ್ಸ್ ಸ್ಟೇಕನ್ನು ಸೆಲ್ ಮಾಡ್ತಿಲ್ಲ. ಆ ರೀಸನ್ನಿಂದ ಸ್ಟಾಕ್ ಮತ್ತೆ ಸ್ಟ್ರಾಂಗ್ ಆಗಿ ರಿಕವರ್ ಆಗ್ಬೋದು. ಯಾಕೆಂದರೆ Q3ನಲ್ಲಿ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇತ್ತು. ಸೊ ಆಸ್ ಎಕ್ಸ್ಪೆಕ್ಟೆಡ್ ಭಾರತ ಮತ್ತು US ನಡುವೆ ಟ್ರೇಡ್ ಡೀಲ್ ಆದರೆ FIIs ನೆಟ್ ಬೈಯಿಂಗನ್ನು ಮಾಡ್ಕೋಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. 5236 ಕೋಟಿಯ ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀಸನ್ನಿಂದ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. DIIs ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸನ್ನು ತೊಗೊಂಡಿದ್ದಾರೆ. 1014 ಕೋಟಿಯ ನೆಟ್ ಬೈಯಿಂಗ್ ಇದ್ರೂ ಕೂಡ ಓವರ್ ಆಲ್ ಸೆಲ್ಲಿಂಗ್ ಕೂಡ ಹೆಚ್ಚಾಗಿ ಕಾಣಿಸಿದೆ. ಬಟ್ DIIs FIIs ಇಬ್ಬರು ಕಡೆಯಿಂದ ಕೂಡ ಇವತ್ತು ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ನೆಟ್ ಬೈಯಿಂಗ್ 6250 ಕೋಟಿ ಆಗಿತ್ತು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.